ಒಂದು ಕಡೆ ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕ್ಲೀನ್ ಚಿಟ್ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ. ಯಾವ ಮಂತ್ರಿನೂ ಇನ್ವಾಲ್ವ್ ಆಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇದರಲ್ಲಿ ಯಾವ ಮಂತ್ರಿ ಕೂಡ ಪಾತ್ರ ಇಲ್ಲ, ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನ ಕೊಡ್ತಾ ಇದ್ದು, ತನಿಖೆಗೂ ಮುನ್ನವೇ ಕ್ಲೀನ್ ಚಿಟ್ ಕೊಟ್ರೆ ಹೆಂಗೆ? ತನಿಖಾ ಸಂಸ್ಥೆ ಕ್ಲೀನ್ ಚಿಟ್ ಅನ್ನ ಕೊಡಬೇಕು, ನೀವ್ಯಾರು ಕೊಡೋಕೆ? ಕ್ಲೀನ್ ಚಿಟ್ ಕೊಡಬೇಕು ಅಂತ DCMA ಹೇಳದಂತ ರೀತಿಯ ಕಂಡು ಬರ್ತಾ ಇದೆ ಅಂತ ಆರ್ ಅಶೋಕ್ ಈ ವಿಚಾರವನ್ನ ಟೀಕೆ ಮಾಡಿದ್ದಾರೆ. DCM ಡಿ ಕೆ ಶಿವಕುಮಾರ್ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೀಗೆ ಕಿಡಿಕಾರ್ತಾ ಇದ್ದಾರೆ. ಏನ್ ಹೇಳಿದ್ರು ಆರ್ ಅಶೋಕ್ ಅವರು? ಬನ್ನಿ ಕೇಳೋಣ. There are ministers' involvement. There could be ministers' involvement, and it need to be investigated. I don't think no minister is been involved. We don't know anything. It is all a political gossip which they are creating. ಯಾವ ಮಂತ್ರಿನೂ ಇನ್ವಾಲ್ವ್ ಆಗಿಲ್ಲ, ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನು ಏನಿದೆ, ಕಾನೂನು ಪ್ರಕಾರ ಯಾರೇನು ತನಿಖಾಧಿಕಾರಿಗಳು ಮಾಡ್ತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರದವ್ರು ತನಿಖೆ ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿ. ತನಿಖಾ ಏಜೆನ್ಸಿ ಹೇಳಬೇಕು ಇದಾರ ಇಲ್ಲ ಅಂತ. ತನಿಖೆಗೆ ಮುಂಚೆನೇ ಇವರು ಕ್ಲೀನ್ ಚಿಟ್ ಕೊಟ್ಬಿಟ್ರೆ ಆ ತನಿಖಾ ಸಂಸ್ಥೆಯ ವ್ಯಾಲ್ಯೂ ಏನಾಗ್ತೈತೆ ಅಂದರೆ ಕಾಟಾಚಾರಕ್ಕೆ ತನಿಖಾ ಸಂಸ್ಥೆಯನ್ನು ಮಾಡಿದ್ದಾರೆ ಅಂತನ, ಆಮೇಲೆ ತನಿಖಾ ಸಂಸ್ಥೆಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಕ್ಲೀನ್ ಚಿಟ್ ಕೊಡು ಅಂತೇಳಿ. ಈಗ ಕಳೆದ ಮೂರು ದಿನದಿಂದ ಕೂಡ ಮಾಧ್ಯಮದಲ್ಲಿ ಸಚಿವರಿದ್ದಾರೆ ಅಂತ ಬರ್ತಾ ಇದೆ, ಜನನೂ ಕೂಡ ನಂಬಿದ್ದಾರೆ. ಈಗ ತನಿಖಾ CBIನೂ ಕೂಡ ನಡೀತಾ ಇದೆ, ಈ ರಾಜ್ಯ ಸರ್ಕಾರನೂ ಕೂಡ ತನಿಖಾ ಆಯೋಗ ಮಾಡಿದೆ. ಸೊ ತನಿಖೆ ಬರೋಕ್ಕೆ ಮುಂಚೆನೇ ಇವ್ರು ಕ್ಲೀನ್ ಚಿಟ್ ಕೊಟ್ಟರೆ ಕಾಂಗ್ರೆಸ್ ಅವರು ಯಾವ ರೀತಿ ಆಡಳಿತ ನಡೆಸ್ತಾರೆ ಅನ್ನೋದು ಇದಕ್ಕಿಂತ ಉದಾಹರಣೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಗ್ಯಾರಂಟಿ ಇಲ್ಲ ಅಂದರೆ ಯಾಕೆ ಕ್ಲೀನ್ ಚಿಟ್ ಕೊಡಬೇಕು? ಕ್ಲೀನ್ ಚಿಟ್ಟನ್ನು ತಪ್ಪಿಲ್ಲ ಅನ್ನೋದನ್ನು ತನಿಖಾ ಆಯೋಗ ಕೊಡಬೇಕಾಯಿತು. ಅದು ಬಿಟ್ಬಿಟ್ಟು ಇವರೇ ಮುಂಚೆನೇ ಕೊಡ್ತಾರೆ ಅಂದರೆ ಪೊಲೀಸರು ನೀವು ಹಿಂಗೆ ತನಿಖೆ ಮಾಡಿ ಅಂತ